ತುಮಕೂರು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು? ನಾನು ನೀವೇನಾ? ಹೌದು. ಈ ಕ್ರೈಮ್ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಈ ಪೆಟಿಷನ್ ಪೆಂಡಿಂಗ್ ಇರೋದು ಒಂದಕ್ಕೆ ಮಾಡಿದಕ್ಕೆ ಕೋರ್ಟ್ ಏನ್ ಮಾಡಿದ್ದೀರಾ ಈಗ? ರಿಸೀವ್ ಮಾಡ್ಕೊಂಡಿದ್ದಾರೆ ಸರ್. ಯಾರ್ದು ಅಕೌಂಟ್ ಡಿಫ್ರೀಸ್ ಮಾಡಿ ಅಕ್ಯೂಸ್ ನಂಬರ್ 1 ಇದಾರಾ ಇಲ್ಲಿ? ಡಿಫ್ರೀಸ್ ಯಾರ್ದು ಹೇಳಿದ್ ನಾನು? 31ಕ್ಕೆ ಒಂದು ಆದೇಶ ಬಂದಿದೆ ಸರ್. ಹೌದು, 31ಕ್ಕೆ ಯಾರು ಪೆಟಿಷನರ್ ಯಾರಿದ್ರೆ ಅವ್ರದ್ದು. If you can't obey the orders of the court, will make you obey. ಆತರ ಇಲ್ಲ ಸರ್. I will direct the DG and IG to hold an inquiry on this. There are 3 directions issued and you don't do it and you do somebody else's defreezing. ಕಮ್ಯುನಿಕೇಶನ್ ಆಗಿಲ್ಲ ಸರ್. ಪ್ರಾಮಿಸ್. We have communicated and Well, communication ಬಂದಿಲ್ಲ ಅಂತೀರಾ? Government, the additional SPP says communication has gone. ನಾನು ಬಂದಿಲ್ಲ ಸರ್. ನಾನು ವಾಟ್ಸ್ಆಪ್ ಅಲ್ಲಿ ಅವ್ರೇನು ಕಳಿಸಿದ್ರು ಅದ್ಯಾಕೆ ಡಿಫ್ರೀಸ್ ಮಾಡಿದ್ರಿ ರಮ್ಯಾ? ಅದು ಬಂದಿತ್ತು ಸರ್. ಲೆಟರ್ ಬಂದಿತ್ತು. First, there was ಕ್ರೈಮ್ ಇಲ್ಲಿ ಪೆಂಡಿಂಗ್ ಇರ್ಬೇಕಾದ್ರೆ ಆ ಬೆಂಚಲ್ಲಿ ಹೆಂಗ್ ಮೂವ್ ಮಾಡಿದ್ರಿ ನೀವು? e case alasam. ಮತ್ತೆ Prior to the lodging of this matter, one complaint had been lodged against his wife. She filed one writ petition before the Honorable High Court, and that came to be compromised. And adರಲ್ಲಿ defreeze ಆಗಬೇಕು ಅಂತಿದೆ, ಅದರದ್ದು ನೋಟಿಫಿಕೇಶನ್ ಇವ್ರಿಗೆ ಹೋಗಿದೆ ಸರ್. ಈ ಕೇಸಲ್ಲಿ defreeze ಆಗಿದೆ ಅನ್ನೋದು ಇದು there are 3 orders passed here. When will you defreeze it?